ಟಿಬಿ ಡ್ಯಾಮ್ ವಿಚಾರವಾಗಿ ಹೇಗೆ ಸರ್ಕಾರ ಜೊತೆಗೆ ಆ ಭಾಗದ ಅಧಿಕಾರಿಗಳು ಮೇಲಿನ ಮೇಲೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮತ್ತಷ್ಟು ಜಗಜ್ಜಾಹೀರಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಟಿಬಿ ಡ್ಯಾಮ್ನ ಮೇಲ್ಭಾಗದಲ್ಲಿ ಈಗ ಹಲವೆಡೆ ಬಿರುಕುಗಳು ಕಂಡು ಬರ್ತಾ ಇದೆ. ಈಗ ಅಂಥ ದೊಡ್ಡ ತುಂಗಭದ್ರಾ ಡ್ಯಾಮ್ನ ಸುರಕ್ಷತೆ ಬಗ್ಗೆನೇ ಅನುಮಾನ ಶುರುವಾಗಿದೆ. ಕ್ರಸ್ಟ್ ಗೇಟ್ಗಳಿರುವಂತಹ ಜಾಗದಲ್ಲಿ ಹಲವೆಡೆ ಸಣ್ಣ ಸಣ್ಣ ಬಿರುಕುಗಳು ಕಂಡು ಬರ್ತಾ ಇದೆ. ಅದನ್ನ ಈವರೆಗೂ ಕೂಡ ದುರಸ್ತಿ ಮಾಡಿಲ್ಲ ಅಧಿಕಾರಿಗಳು, ಇಲಾಖೆ, ಸರ್ಕಾರ ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಬೇಸಿಗೆಯಲ್ಲಿ ನಾವು ದುರಸ್ತಿ ಮಾಡಿದೀವಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರಂತೆ. ಆದ್ರೆ ದುರಸ್ತಿ ಮಾಡಿದ್ರೂ ಬಿರುಕುಗಳು ಹೇಗೆ ಉಳಿದಿದೆ ಅನ್ನುವಂಥದ್ದು ಈಗ ಪ್ರಶ್ನೆ. ಇನ್ನು ಯಾವ್ಯಾವ ಡ್ಯಾಮನ್ನ ಏನೇನು ಅವಾಂತರ ಮಾಡಿಬಿಟ್ಟಿದಾರೋ ಗೊತ್ತಾಗ್ತಾ ಇಲ್ಲ. ಟಿಬಿ ಡ್ಯಾಮ್ನಲ್ಲಂತೂ ನೋಡಿ ಈ ರೀತಿಯಾಗಿ ಬಿರುಕುಗಳು ಕಂಡುಬರ್ತವೆ. ನೋಡಿ ಇಲ್ಲಿ ಇವೆಲ್ಲವೂ ಕೂಡ ಟಿಬಿ ಡ್ಯಾಮ್ನ ಬಿರುಕುಗಳು. 1949 ಸಂದರ್ಭದಲ್ಲಿ ಕಟ್ಟಲಾದಂಥ ಡ್ಯಾಮ್ ಇದು. ಹಾಗೆ ಎಷ್ಟೊಂದು ಮುತುವರ್ಜಿ ವಹಿಸಿ ಕಟ್ಟಿದ್ರು. ಅಟ್ಲೀಸ್ಟ್ ಅದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆನೂ ಇಲ್ವಾ ಇವರಿಗೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಷ್ಟೇ. ನೂರಾರು ಕೋಟಿ ರೂಪಾಯಿ ಈ ಡ್ಯಾಮ್ನ ನಿರ್ವಹಣೆಗಂತ ಪ್ರತಿ ವರ್ಷ ಖರ್ಚು ಮಾಡ್ತಾರೆ. ನೋಡಿ ಏನಾಗಿದೆ ಅಂತ ಹೇಳಿ ಡ್ಯಾಮ್ ಸ್ಥಿತಿ. ನಾವು ಪ್ರತಿನಿಧಿ ಸಂಜಯ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಇದೀಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂಥದ್ದು 1949ರಲ್ಲಿ ಆರಂಭವಾದಂತಹ ತುಂಗಭದ್ರಾ ಜಲಾಶಯದ ನಿರ್ಮಾಣದ ಕೆಲಸ 1953ರಲ್ಲಿ ಮುಗಿದಿರುವಂಥದ್ದು. ಕಲ್ಲು ಮತ್ತು ಸುಣ್ಣದ ಕಲ್ಲಿನಿಂದ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ಜಲಾಶಯದ ನಿರ್ಮಾಣಕ್ಕೆ ಎಲ್ಲಿಯೂ ಕೂಡ ಸಿಮೆಂಟಿನ ಬಳಕೆಯನ್ನು ಮಾಡದೆ ಕೇವಲ ಸುಣ್ಣದ ಕಲ್ಲು ಮತ್ತು ಕಲ್ಲಿನಿಂದಲೇ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಇಂಥ ಒಂದು ಇತಿಹಾಸ ಪ್ರಸಿದ್ಧ ಹೊರತಕ್ಕಂಥ ತುಂಗಭದ್ರಾ ಜಲಾಶಯ ಸುರಕ್ಷಿತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕಳೆದ ರಾತ್ರಿ ಏನೋ 19ನೇ ಕ್ರಸ್ಟ್ ಗೇಟನ್ನು ಕೊಚ್ಚಿಕೊಂಡು ಹೋಗಿದೆ. ಕೊಚ್ಚಿಕೊಂಡು ಹೋದ ನಂತರ ಈ ಸುರಕ್ಷತೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಎದುರಾಗಿರುವಂಥದ್ದು. ನಾವು ಇದೀಗ ಡ್ಯಾಮ್ನಲ್ಲಿ ಅನೇಕ ಕಡೆ ಕ್ರ್ಯಾಕ್ಗಳು ಕೂಡ ಬಿಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ. ಡ್ಯಾಮಿನ ಸಿಬ್ಬಂದಿ ಹೇಳ್ತಾ ಇರೋದು ಅಂತಂದರೆ ಡ್ಯಾಮಿನ ಸುರಕ್ಷತೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಬೇಸಿಗೆ ಸಮಯದಲ್ಲಿ ನಾವು ಅನೇಕ ಕ್ರಮಗಳನ್ನು ಅಂದರೆ ಕೈಗೊಳ್ಳುವುದರ ಮುಖಾಂತರ ಡ್ಯಾಮನ್ನು ದುರಸ್ತಿ ಮಾಡಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಇಡೀ ಎಲ್ಲ ಡ್ಯಾಮಿನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನು ಕಾಣ್ತಿದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂಥ ಸ್ಥಳಗಳಲ್ಲೇ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು. ಇದು ಜನರ ಆತಂಕವನ್ನು ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತಂದರೆ ತುಂಗಭದ್ರಾ ಜಲಾಶಯ ತುಂಬಿದರೆ ಕರ್ನಾಟಕದ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಒಂದು ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಮುರಿದು ಹೋದ ಪರಿಣಾಮವಾಗಿ ಬಹುತೇಕ ಡ್ಯಾಮ್ ಇದೀಗ ಖಾಲಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. ಉಳಿದ ಡ್ಯಾಮ್ನ ಬಹುತೇಕ ಗೇಟ್ಗಳನ್ನು ಕೂಡ ಸುರಕ್ಷಿತವಾಗಿ ಇಟ್ಕೊಳ್ಬೇಕಂತ ಒಂದು ಕೆಲಸ ಇದೀಗ ಆಗಬೇಕಾಗಿರುವಂಥದ್ದು. ಆದರೆ ಬಹುತೇಕ ಕಡೆ ಕ್ರ್ಯಾಕ್ ಬಿಟ್ಟಿರೋದು ಅನೇಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಡ್ಯಾಮ್ನ ಅಧಿಕಾರಿಗಳು ಎಲ್ಲ ಒಂದು ಕಡೆ ಡ್ಯಾಮಿನ ಸುರಕ್ಷತೆ ಬಗ್ಗೆ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ವ ಅನ್ನೋದೊಂದು ಪ್ರಶ್ನೆಯನ್ನು ಜನರು ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಕ್ರ್ಯಾಕ್ಗಳು ಬಿಟ್ಟಿರುವಂಥದ್ದು. ಒಂದು ಕ್ರಸ್ಟ್ ಗೇಟ್ ಸರಿಸುಮಾರು 45ರಿಂದ 48 ಟನ್ ಭಾರ ಇರ್ತದೆ. ಹೀಗಾಗಿ ಅದರ ಸುತ್ತಮುತ್ತಲಿನ ಪ್ರದೇಶ ಕೂಡ ಸಾಕಷ್ಟು ಒಂದು ಗಟ್ಟಿಮುಟ್ಟಾಗಿರಬೇಕಾಗುತ್ತೆ. ಆದರೆ ಡ್ಯಾಮಿನ ಸಿಬ್ಬಂದಿ ಈ ಸುರಕ್ಷತೆಗೋಸ್ಕರ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ವಾ ಅಥವಾ ಸರಿಯಾದ ಮತ್ತು ಗುಣಮಟ್ಟದಿಂದ ದುರಸ್ತಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಇದೀಗ ಅನೇಕರಿಗೆ ಕಾಡ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಮತ್ತು ಅನೇಕ ರೈತಪರ ಹೋರಾಟಗಾರರು ಇದಕ್ಕೊಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡ್ಯಾಮಿನ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದೇ ಕಾರಣಕ್ಕೋಸ್ಕರನೇ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಉಳಿದ ಡ್ಯಾಮ್ಗಳು ಅಂದರೆ ಉಳಿದ ಗೇಟ್ಗಳು ಕೂಡ ಹಾಳಾಗದಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಆಗ್ರಹವನ್ನು ಇಲ್ಲಿನ ಅನೇಕ ರೈತರು ಮತ್ತು ವಿವಿಧ ಪಕ್ಷಗಳ ಕಾರ್ಯಕರ್ತರು ಕೂಡ ಮಾಡಿರುವಂಥದ್ದು. ಈಗಾಗಲೇ ಡ್ಯಾಮ್ನ ಸುರಕ್ಷತೆಗೋಸ್ಕರ ಮತ್ತು ಡ್ಯಾಮ್ನ ಮೇಂಟೆನೆನ್ಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ. ಇನ್ನಾದರೂ ಕೂಡ ಅನಾಹುತಗಳು ಆಗದಂತೆ ತಡೆಯುವಂಥ ಒಂದು ಕೆಲಸವನ್ನು ಡ್ಯಾಮಿನ ಸಿಬ್ಬಂದಿ ಮಾಡಬೇಕಾಗಿದೆ. ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ಡ್ಯಾಮ್ನಿಂದ ಮತ್ತು ಡ್ಯಾಮ್ನ ಅಧಿಕಾರಿಗಳಿಂದ ಆಗಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.